ಮನದಿಂದ ಊರಿಗೆ ಊಟ ಹಾಕಿಸಿದ ಅಜ್ಜಿಗೆ ಕರೆ ಮಾಡಿ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್. ವೃದ್ಧೆಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ರೇಷ್ಮೆ ಸೀರೆ ಕಾಣಿಕೆ. ಗೃಹಲಕ್ಷ್ಮಿ ಯೋಜನೆ ನಿಮ್ಮಂಥವರಿಗೆ ಕೊಟ್ಟು ಸ್ವಾರ್ಥಕಾಯಿತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೃಹಲಕ್ಷ್ಮಿ ಯೋಜನೆಯಿಂದ ಇಡೀ ರಾಜ್ಯದ ಜನರಿಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿದರು. ಕುಡಚಿ ಸಮೀಪದ ಸುಟ್ಟಟ್ಟಿ ಗ್ರಾಮದ ವೃದ್ಧೆಯಾದ ಅಕ್ಕತಾಯಿ ಲಂಗೋಟಿ ಅವರು ತನ್ನ 10 ಕಂತಿನ ಗೃಹಲಕ್ಷ್ಮಿ ಹಣವನ್ನು ಕೂಡಿಟ್ಟು ಊರಿಗೆ ಹೋಳಿಗೆ ಊಟ ಹಾಕಿಸಿದ್ದಾರೆ. ಈ ಕುರಿತು ವರದಿ ಬೆನ್ನಲ್ಲೇ ವೃದ್ಧೆ ಅಕ್ಕತಾಯಿ ಲಂಗೋಟಿ ಅವರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆ ಮಾಡಿ ಮಾತನಾಡಿದ್ದಾರೆ. ನಿಮ್ಮ ಕಾರ್ಯ ನೋಡಿ ಬಹಳಷ್ಟು ಖುಷಿಯಾಗಿದೆ. ಗೃಹಲಕ್ಷ್ಮಿ ಯೋಜನೆ ನಿಮ್ಮಂಥವರಿಗೆ ಕೊಟ್ಟು ಸಾರ್ಥಕಾಯಿತು. ಈ ವಿಡಿಯೋ ಸಿದ್ದರಾಮಯ್ಯ ಸಾಹೇಬರಿಗೂ ತೋರಿಸುತ್ತೇನೆ ಎಂದಿದ್ದಾರೆ. ಇನ್ನೂ ಊರಿಗೆ ಹೋಳಿಗೆ ಊಟ ಹಾಕಿಸಿದೆ, ನಿನ್ನ ಮಗಳಿಗೆ ಕರೆಯಲಿಲ್ಲ ಎಂದು ಹೇಳುತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಖುಷಿ ವ್ಯಕ್ತಪಡಿಸಿದರು. ಜೊತೆಗೆ ನೀವು ನಮ್ಮನೆಗೆ ಊಟಕ್ಕೆ ಬನ್ನಿ ಎಂದು ವೃದ್ಧೆಯನ್ನು ಆಹ್ವಾನಿಸಿದರು. ಇದೇ ವೇಳೆ ನಿನಗೆ ಒಂದು ಸೀರೆ ಕೊಟ್ಟು ಕಳಿಸಿದ್ದೇನೆ, ನೀನು ಊರಿಗೆ ಊಟ ಹಾಕಿದಿ, ನಿನ್ನ ಮಗಳು ನಿನಗೆ ರೇಷ್ಮೆ ಸೀರೆ ಉಡಿಸುತ್ತಾಳೆ. ಗೃಹಲಕ್ಷ್ಮಿ ಯೋಜನೆಯಿಂದ ಇಡೀ ರಾಜ್ಯದ ಜನರಿಗೆ ಒಳ್ಳೆಯದಾಗುತ್ತದೆ ಎಂದರು. ನೀವು ನಾಳೆ ಬರ್ರಿ, ನಾಳೆ ಹಾಕೊಂಡು ಬಾ ಅಂದ್ರೆ ನಾವು ಅಲ್ಲಿ ಬಂದು ಹಾಕ್ತೀವ್ರಿ. ಮಾತಿಲ್ರಿ ಕೊಟ್ಟಾರಿ, ಎಲ್ಲ ತಂದಾರ್ರಿ, ಏನೇನ್ ಮನಗಡೆ ಜೋಡ್ನ ತಂದಾರ್ರಿ. ಮಗಳು ಉಡಿಸ್ತಾವ, ಮಗಳಿಗೆ ನಾವು ಉಡ್ಸೋಣ್ರಿ. ಹಂಗಾಗಿ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು. ಗೃಹಲಕ್ಷ್ಮಿ ನಿಮ್ಮಂತ ಮನೆಗೆ ಯೋಜನೆ ನಾ ಕಳಿಸಿರೋದ್ರಿಂದ ಇಷ್ಟ ಅನುಕೂಲ ಆಗತ್ತಿಲ್ಲ. ಇಡೀ ರಾಜ್ಯದೆಲ್ಲ ಹೆಣ್ಮಕ್ಳಿಗೆ ಚಲೋ ಆಗಿ ನಾವು ಅದನ್ನ ಬೇಡ್ಕೋತೀವ್ರಿ, ಚಲೋ ಆಗ್ಲಿ. ಮತ್ತೆ ಅಲ್ಲ ನಿಮ್ಮೆಲ್ಲರಿಗೂ ಆಶೀರ್ವಾದ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇರ್ಲಿ, ಯಾವಾಗಿದ್ರು ಒಳ್ಳೆ ಇರ್ಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ಎಲ್ಲಾರು ತಮಗಾಗಿ ಒಳ್ಳೆ ಯೋಜನೆ ಮಾಡ್ಯಾರ. ಎಲ್ಲರಿಗೂ ಒಳ್ಳೇದಾಗಲ್ರಿ, ಎಲ್ಲರಿಗೂ ಒಳ್ಳೇದಾಗಲ್ರಿ. ಇಲ್ರಿ ಒಟ್ಟ ಮರಿಯಂಗಿಲ್ರಿ. ನಿಮ್ಮ ಮಗಳ ಮಣ್ಣು ಕೊಡಾಕ ಬರ್ಬೇಕ್ರಲ್ಲ, ಸಾಯನ ಮರಿದ ಹೆಂಗ್ರಿ. ಮತ್ತೆ ಹೆಣ್ಮಕ್ಳು ಇಲ್ರಿ ನಂಗ. 100 ವರ್ಷ ಆಯುಷ್ಯ ದೇವ್ರ ಹತ್ರ ಬಿಡ್ಕೊತೇನೆ. ಮತ್ತೆ ಹೆಣ್ಮಕ್ಳು ಇಲ್ರಿ ನಂಗೆ, ನೀನೋ ಮಗಳಿರ್ಲಿ ನಂಗ. ಹೆಣ್ಮಕ್ಳು ಇಲ್ಲ, 3 ಮಂದಿ ಗಣಸ್ ಮಕ್ಳು ಇದ್ರೆ ಮತ್ತ ನೀವು ಹೆಣ್ಮಕ್ಳರ್ಲಿ. ಭಗವಂತನ ಕಡೆ ಪ್ರಾರ್ಥನೆ ಮಾಡ್ತೇನೆ, ಒಳ್ಳೆ ಆರೋಗ್ಯ ಕೊಡ್ಲಿ. ಏನ್ ಸಾವು ಒಂದ ಚಲೋ ಬೇಕ್ರಿ, ಮತ್ತೇನಿಲ್ಲ. ಯಾರು ಸಾರಿ ಮಾಡೋರಿಲ್ಲ. ಬದುಕಾ ಬಗ್ಗೆ ಬದುಕಾ ಬಗ್ಗೆ ಏನ್ ಮಾಡೋದ್ರಿ, ಅದನ್ನ ಹಿಂದಿಟ್ಟು ಹೋಗೋದ. ಸಾವನ್ ಚಲೋ ಬಂದ್ರೆ ಇದೇ ಈಗಿದ್ದಳು ಹಂಗ ಅದು ಒಂದ ಬಿಡತ್ತೇನ್ರಿ ನಾ. ಎಲ್ಲಾರು ಚಲೋ ತಂಗೆ ಬದುಕೊಂಡ್ಬೇಕು. ಆಯ್ತು ಹೇಳೇನ್ರಿ ಅವ್ರಿಗೆ. ನಾವು ಕೊಟ್ಟು ಕಳ್ಸಿದ್ದು ಹುಡುಗಿನ ಕೊಟ್ಟೇನೆ.